ನಡೀತಾನೆ ಇದೆ. ತೆರವುಗೊಳಿಸೋದು ಮತ್ತೆ ಅಲ್ಲಿ ಗ್ರಿಲ್ ಹಾಕಿದ್ದಾರೆ. ಏನ್ ಉದ್ದೇಶ ಗ್ರಿಲ್ ಹಾಕಿದ್ರೆ ಫಸ್ಟ್ ಅವ್ರು ಅದಕ್ಕೆ ಆನ್ಸರ್ ಕೊಡ್ಬೇಕು. ಏನ್ ಉದ್ದೇಶ? ಓಡಾಡಕ್ ಪಾರ್ಕ್ ಏನಕ್ಕೆ ಮಾಡ್ಯಾರ? ಮತ್ತೆ ಅಲ್ಲಿ ಪಾರ್ಕ್ ಏನಕ್ಕಿದೆ? ಪಾರ್ಕ್ ಏನಕ್ಕೆ? ಜನ ಓಡಾಡಕ್ ತಾನೇ ಮಾಡಿರೋದು ಪಾರ್ಕ್. ಇಲ್ಲ ಗ್ರಿಲ್ ಹಾಕಕ್ ಜನ ಒಂದಿನ ಯಾರು ಓಡಾಡ್ತಾ ಇಲ್ಲ, ಸುಮ್ನೆ ಖಾಲಿ ಬಿದ್ದಿದೆ. ಅದು ಏನ್ ಗೊತ್ತಾ, ನಮ್ಗ್ ಜಾಗ ಇಲ್ಲ ಅಂತ ಹೇಳ್ಬಿಟ್ಟು ಏನ್ ಮಾಡೋದು? ಹೊಟ್ಟೆ ಪಾಟ್ ನಮ್ಗೆ ಕಷ್ಟ ಆಗಿದೆ. ನಮ್ಗೆ ಯಜಮಾನ್ರಿಲ್ಲ ನಮಗೆ. ನಾವೇ ದುಡಿಬೇಕು. ಮಕ್ಳು ಓದ್ತಾ ಇದ್ದಾರೆ. ಮಕ್ಳ ಎಜುಕೇಶನ್ ಯಾವ ಮಿನಿಸ್ಟರ್ ಬಂದ್ ಮನೆ ಬಾಗ್ಲು ಹೋಗಿ ನಾವು ನ್ಯಾಯ ಕೇಳೋಣ? ನಮ್ಮ ಮಕ್ಕಳು ಓದಿಸ್ರೆ ಯಾರ ಮನೆ ಬಾಗ್ಲು ಭಿಕ್ಷೆ ಬಿಡ್ತಾ ಇಲ್ಲ. ನಾವು ದುಡ್ದು ನಾವು ಮಕ್ಕಳು ಓದಿಸ್ತಾ ಇದೀವಿ. ಆಯ್ತಾ? ಇವಾಗ ನಮ್ಗೆ ಇವಾಗ ನಮ್ಮ ಮಕ್ಳು ಕಾಲೇಜ್ ಫೀಸ್ ಕಟ್ಬೇಕು. ಯಾರು ಕೊಡ್ತಾರೆ? ಯಾರು ನಾವು ಕೇಳೋಣ? ನಾವು ಯಾರನ್ನ ಕೇಳೋಣ ಹೇಳಿ? ಇವಾಗ ನಮಗ್ ಬಾಡಿಗೆ ಕಟ್ಟೋ ಶಕ್ತಿ ಇದ್ದಿದ್ರೆ ರೋಡಲ್ಲಿ ಕುತ್ಕೊಂತ ಇರ್ಲಿಲ್ಲ ಮೇಡಮ್ ಅವರೇ. ನಮಿಗೂ ಮಳೆ ಗಾಳಿ ಬಿಸಿಲು ಎಲ್ಲ ಇದೆ. ಬಾಡಿಗೆ ಕಟ್ಟೋ ಶಕ್ತಿ ನಮಗೆ ಇದ್ದಿದ್ರೆ ನಾವು ರೋಡಲ್ಲಿ ಕುತ್ಕೊಳ್ತಾ ಇರ್ಲಿಲ್ಲ. ನಾವು ಅವ್ರ ತರ ಮಾಲ್ ಮಾಡ್ತಾ ಇದ್ವಿ. ನಾವು 100 ಗ್ರಾಮ್ 50 ಅದೇ ಮಾಡಕ್ಕೆ ಶಕ್ತಿ. ಬಾಡಿಗೆ ಜೀವನ ಮಾಡಕ್ಕೆ ಕಷ್ಟ ಅಂದ್ರೆ ಬಾಡಿಗೆ ಎಲ್ಲಿಂದ ಕಟ್ಟೋಣ ಮೇಡಮ್ ಅವರೇ? ಇವಾಗ ನಮ್ಗೆ ತೆರವುಗೊಳಿಸಿದಾರಲ್ವಾ, ಜಾಗ ಮಾಡಿ ಕೊಟ್ಟು ತೆರವುಗೊಳಿಸ್ಬೇಕಾ, ಡೈರೆಕ್ಟ್ ಆಗಿ ತೆರವುಗೊಳಿಸ್ಬೇಕಾ? ನೀವೇ ಹೇಳಿ. ಏನ್ ಮಾಡೋದು? ನಮ್ಮ ಹೊಟ್ಟೆ ಹಶು ಹಂಗೈತೆ. ಯಾರಿಗೆ ಹೇಳೋಣ ಹೇಳಿ? ಈಗ ಅದನ್ನ ತೆರವು ಮಾಡ್ದೆ ಹೋಗ್ಲಿ. ಅದ್ ಹಾಕಿರೋದು ಏನಾದ್ರು ಯೂಸ್ ಆಗ್ತಾ ಇದೆಯಾ? ಯಾರನ್ನ ಓಡಾಡ್ತಾ ಇದ್ದಾರಾ? ಅದಕ್ಕೆ ಸುಂಕ ಕಟ್ತಾ ಇದಾರೆ. ಸುಂಕ ಕಟ್ಟಬೇಕು. ಪ್ರೈವೇಟ್ ಅದು, ಗೌರ್ಮೆಂಟ್ ಅಲ್ಲ ಅದು. ನಾವು ಜಾಗ ಮಾಡ್ಕೊಡಿ ಅಂತ ಕೇಳ್ತಾ ಇದೀವಿ. ಜಾಗ ಎಲ್ಲೂ ಮಾಡ್ಕೊಡ್ತಾ ಇಲ್ಲ. ಅದೇ ಇವಾಗ ಅದೇ ಫುಟ್ಪಾತ್ ಮೇಲೆ ನಂದಿನಿ ಬಾಲ್ ಬೋದಿದ್ಯಲ್ಲ, ಅದಕ್ಕೊಂದ್ ನ್ಯಾಯ ನಮಿಗೊಂದ್ ನ್ಯಾಯನ? ಅದು ಗೌರ್ಮೆಂಟ್ ಆಗಿರೋದ್ರಿಂದ ಅದಕ್ಕೆ ರೂಲ್ಸ್ ಐತೆ. ನಾವು ಪಬ್ಲಿಕ್ ಅಲ್ವಾ? ಪಬ್ಲಿಕ್ ಇಂದ ಗೌರ್ಮೆಂಟ್ ಆಗಿಲ್ಲ, ಗೌರ್ಮೆಂಟ್ ಇಂದ ಪಬ್ಲಿಕ್ ಆಗ್ಬಿಟ್ಟಿದೀವಿ. ಇವಾಗ ಆ ತರ ರೂಲ್ಸ್ ಬಂದ್ಬಿಟ್ಟೈತೆ. ಇದಕ್ಕೆ ನ್ಯಾಯ ಕೇಳೋರು ಯಾರು ಬರ್ತಾ ಇಲ್ಲ. ಅಲ್ಲಿ ಮೀಡಿಯಾದವರು ಫೋನ್ ಮಾಡಿದ್ರೆ ಯಾರೊಬ್ರು ಮೀಡಿಯಾದವರು ಬರಲ್ಲ. ಯಾರು ವ್ಯಾಪಾರ ಮಾಡ್ತಿರ್ಲಿಲ್ಲ. ನೀವೇ ಜಾಗ ಮಾಡ್ಕೊಂಡು ಒಬ್ರು ಮಾಡಕ್ ಸ್ಟಾರ್ಟ್ ಮಾಡಿದ್ರು. ಆಮೇಲೆ ಮತ್ತೊಬ್ರು ಬಂದ್ರು. ಮೇಡಮ್ ಅವರು ಫುಟ್ಪಾತ್ ಆಗಿರೋದೇ ಅದೇ ತರ. ಯಾರೇನು ಇಲ್ಲಿ ವ್ಯಾಪಾರ ಮಾಡ್ಬೇಕು ಅಂತ ಬಂದಿಲ್ಲ. ಹೊಟ್ಟೆ ಹಸುಗೆ ಯಾರೋ ಒಬ್ರು ಕುತ್ಕೊಂತಾರೆ. ಅವ್ರನ್ನ ನೋಡಿ ನಾವು ನೋಡಿ ಅದರ ಆಗಿದೆ. ಆಯ್ತಲ್ವಾ? ಇವಾಗ ಅದಕ್ಕೆಲ್ಲ ಒಂದು 2-3 ಕಡೆ ಜಾಗ ಕೇಳಿ ನಾವು ಮೇಯರ್ ಅಲ್ಲಿಂದ ಮಹೇಶ್ವರ ರಾವ್ ಕಡೆಯಿಂದ ಪರ್ಮಿಷನ್ ತಂದ್ರು ನಮಗೆ ಜಾಗ ಕೊಟ್ಟಿಲ್ಲ. ನಾವ್ ಎಲ್ಲಿಗೆ ಹೋಗ್ಬೇಕು? ಮತ್ತೆ ಬಡವ್ರ ಕಣ್ಣು ಕಾಣಿಸ್ತಾ ಇಲ್ವಾ? ವ್ಯಾಪಾರ ಮಾಡೋರ್ ಕಣ್ಣು ಕಾಣಿಸ್ತಾ ಇಲ್ವಾ ಅವರಿಗೆ? ಹೇಳಿ, ನೀವೇ ಹೇಳಿ. ಇವಾಗ ಅಜ್ಜಿ ವಯಸ್ಸಾಗೈತೆ, ಅವ್ರಿಗೆ BP ಐತೆ, ಶುಗರ್ ಐತೆ, ಥೈರಾಯ್ಡ್ ಐತೆ, ವಯಸ್ಸಾಗಿರೋ ತಾತ ಇದಾರೆ. ಅವ್ರು ಸ್ಟಿಕ್ ಇಟ್ಕೊಂಡು ಓಡಾಡ್ಬೇಕು. ಅವ್ರು ಎಲ್ಲಿಗೆ ಹೋಗ್ಬೇಕು ಜೀವನ ಮಾಡಕ್ಕೆ? ಅವ್ರು ಹೋಗಿ ಮಾರ್ಕೆಟ್ ದುಡ್ದು ಸಾಕಷ್ಟು ಶಕ್ತಿ ಇದೆಯಾ ಅವ್ರಿಗೆ? ಬಾಡಿಗೆ ಕಟ್ಟೋ ಶಕ್ತಿ ಇದೆಯಾ? ಅವ್ರಿಗೆ ಹಾರ್ಟ್ ಪೇಷಂಟ್, ಅವ್ರಿಗೂ 2 ಮಕ್ಳಿದಾವೆ. ಅವ್ರಿಗಿನ ಓದಿಸ್ತಾ ಐತೆ ಮಕ್ಕಳನ್ನ. ಅವರೆಲ್ಲ ಎಲ್ಲಿಗೆ ಹೋಗ್ಬೇಕು? ಗಾಡಿ ತಳ್ಳಕ್ಕಾಗುತ್ತಾ ನಮ್ಗೆ ಬೀದಿ ಮೇಲೆ? ಅವ್ರ ಯಜಮಾನ್ರು ಹಾರ್ಟ್ ಪೇಷಂಟ್. ಏನ್ ಮಾಡ್ಬೇಕು? ಎಲ್ಲ ಎಲ್ಲಿಗೆ ಹೋಗಿ ಜೀವನ ಮಾಡ್ಬೇಕು? ಸರ್ ಬೇಡ ನಮ್ಗೆ 2000 ಬೇಡವೇ ಬೇಡ ನಮಗೆ. ನಾವು ದುಡ್ಕೊಂತಿದ್ದೀವಿ. ಅವತ್ತಿಂದ 2000 ಸರ್ಕಾರ ದುಡ್ಡು ಹಾಕ್ತಾ ಇದ್ದಲ್ಲ, ಅದರಿಂದಾನೇ ನಾವು ಜೀವನ ಮಾಡ್ತಾ ಇಲ್ಲ. ಹೊಸದಾಗ ಏನ್ ಪಂಚಶಕ್ತಿ ಅಂತ ಕೊಟ್ಟಿದ್ದಾರೆ ನೋಡ್ರಿ, ಅದೆಲ್ಲ ಸುಮ್ನೆ ಬರೀ ಆಶ್ವಾಸನೆ ಅಷ್ಟೇನೇನೆ. ನಮ್ಮ ದುಡ್ಡು ನಮಗೆ ಕೊಡ್ತಾ ಇರ್ತಾರೆ. ಅವ್ರ ಅಪ್ಪನ ಮನೆಯಿಂದ ಆಗಲಿ ಇವ್ರ ಅಪ್ಪನ ಮನೆಯಿಂದ ಯಾರು ಏನ್ ನಮ್ಗೆ ತಂದು ಕೊಡ್ತಾ ಇಲ್ಲ. ನಮಗೆ ದುಡ್ಡು ನಮಗೆ ಕೊಡ್ತಾ ಇರೋದು. ಓಟ್ ಹಾಕಿದ್ಕೆ ಇವತ್ತು ನಮ್ಮನ್ನ ಈಗ ಹಿಂಗೆ ಬೀದಿಗೆ ತಂದು ನಿಲ್ಸಿ ಏಕಾಏಕಿ ಏನು ಕೇಳ್ದಂಗೆ ಎಲ್ಲ ಎತ್ತಂಗಡಿ ಮಾಡಿಸ್ತಾ ಇರೋದು. ಇದಕ್ಕೆ ನ್ಯಾಯ ಎಲ್ಲಿದೆ? ಯಾರನ್ನೋ ಕೇಳ್ಬೇಕು ನಾವು ನ್ಯಾಯನ. ನ್ಯಾಯ ಕೊಡೋರೆ ಈ ಕೆಲಸ ಮಾಡಿದ್ರೆ ನಾವು ನ್ಯಾಯ ಯಾರನ್ನ ಕೇಳ್ಬೇಕು? ಹಾಕಿದ್ವಿ ಮೇಡಮ್ ಅವರೇ, ಇಲ್ಲ ಅಂತ ಹೇಳ್ತಲ್ಲ. ಒಂದು ಕಾಂಗ್ರೆಸ್ ಸರ್ಕಾರ ಆಶ್ವಾಸನೆ ಕೊಡ್ತಲ್ಲ, ನಿಮ್ಮನ್ನ ಹಂಗ್ ಮಾಡ್ತೀವಿ ಹಿಂಗ್ ಮಾಡ್ತೀನಿ ಅಂತ. ಇವಾಗ ಕೋರ್ಟ್ ಆದೇಶ ಕೊಟ್ಟಿದೆ ಅಂತ ಹೇಳ್ತಾ ಇದಾರಲ್ಲ, ಕೋರ್ಟ್ ಅದೇ ಆದೇಶ ವ್ಯಾಪಾರಿಗಳಿಗೂ ಒಂದು ಕೊಟ್ಟಿದೆಯಲ್ಲ. ಮತ್ತೆ ಅದು ಕಾನೂನ್ಗೆ ರೈಟ್ಸ್ ಇಲ್ವಾ? ಅದಕ್ಕೆ ಅದು ರೂಲ್ಸ್ ಇಲ್ವಾ? ಅದಕ್ಕೆ ಹೇಳಿ. ಮತ್ತೆ ಅದೊಂದು ನ್ಯಾಯ. ಅದು ಕೋರ್ಟೇ ಕೊಟ್ಟಿರೋದು, ಇದೇ ಕೋರ್ಟೇ ಕೊಟ್ಟಿರೋದು. ಆಗ ಆದೇಶಕ್ಕೆ ಬೆಲೆ ಇಲ್ಲ, ಈ ಆದೇಶಕ್ಕೆ ಬೆಲೆ ಇದೆ. ಯಾಕೆಂದ್ರೆ ಇವಾಗ ಇದು ಅಧಿಕಾರಿಗಳದ್ದು ದೌರ್ಜನ್ಯ. ಇದು ನ್ಯಾಯವಾಗಂತ ನ್ಯಾಯ ಯಾರಿಗೂ ಸಿಗ್ತಾ ಇಲ್ಲ. ಇದು ಏನೋ ಮಾಡಿದ್ರೆ ಅವ್ರು ಬಿಡಲ್ಲ, ತೆರವು ಮಾಡೇ ಮಾಡ್ತಾರೆ. ಮುಂದಿನ ನಿರ್ಧಾರ ಏನು? ನಾವ್ ಅಲ್ಲೇ ವ್ಯಾಪಾರ ಮಾಡೋದು. ಅವ್ರೇನೇ ಅಲ್ಲೇ ಅದೇ ಜಾಗದಲ್ಲೇ ವ್ಯಾಪಾರ ಮಾಡೋದು. ನಮ್ಗೆ ನಾವ್ ಹೊರಗಡೆ ಹೋಗಿ ಹೆಣ್ಮಕ್ಳು ದೂರ ಬರ ಅವ್ರು ತೋರಿಸ್ತಾರೆ. ಯಾವ್ದಾವ್ದೋ ಹಳ್ಳಿ ಸ್ಲಮ್ ಜಾಗಗಳು ಮತ್ತೆ ಅಲ್ಲಿ ಜನಸಂದಣಿ ಇರೋ ಜಾಗ, ಇಲ್ದಲೇ ಇರೋ ಜಾಗ ತೋರಿಸ್ತಾರೆ. ಅಲ್ಲೋಗಿ ವ್ಯಾಪಾರ ಮಾಡಕ್ ಆಗಲ್ಲ. ಯೋಗ್ಯವಾಗಿರೋ ಜಾಗ ಕೊಟ್ರೆ ನಾವು ಹೋಗಿ ವ್ಯಾಪಾರ ಮಾಡಕ್ ರೆಡಿಗಿದೀವಿ. ಯೋಗ್ಯವಾಗಿರೋ ಜಾಗ ಎಲ್ಲೂ ಕೊಡ್ತಾ ಇಲ್ಲ ಅವ್ರು ನಮಗೆ. ನಾವ್ ಅಲ್ಲಿಗೆ ಹೋಗಲ್ಲ. ನಾವು ನಮ್ ಜಾಗ ಬಿಟ್ಟು ಹುಟ್ಟಿರೋದಲ್ಲಿ ಬೆಳೆದಿರೋದಲ್ಲಿ ಇವ್ರು ಎಲ್ಲಿಂದನೋ ಬಂದಿರೋ ಎಲ್ಲೋ ಜಾಗ ಕೊಟ್ರೆ ನಾವ್ ಎಲ್ಲೋ ವ್ಯಾಪಾರ ಮಾಡಕ್ಕಾಗುತ್ತೆ? ಅವ್ರ ಮನೆ ಬಿಟ್ಬಿಟ್ಟು ಬಂದು ನಮ್ಮ ಮನೆಗೆ ಇರ್ತಾರೆ ಮೇಡಮ್ ಅವರೇ? ಹೇಳಿ ನೀವು. ಅವ್ರಿಗೆ AC ರೂಮ್ ಬೇಕು. ನಾವು ಏನೋ ಕಷ್ಟ ಸುಖನ ಗಾಳಿ ಮಳೆ ಬಿಸಿಲು ಎಲ್ಲ ನೋಡ್ಕೊಂಡು ನಾವು ಮಾಡ್ತಾ ಇದ್ದೀವಿ ತಾನೆ. ನಮಗ್ ಬೆಲೆ ಇಲ್ಲ. ನೀವೆಲ್ಲ AC ರೂಮಲ್ಲಿ ಕೂತ್ಕೊಂಡು ಒಂದು ಆರ್ಡರ್ ಮಾಡಿದ ತಕ್ಷಣ ಅದನ್ನ ನಾವು ಕೇಳ್ಬೇಕಾ? ನಮ್ಮಿಂದ ಸರ್ಕಾರದಿಂದ ನಾವಲ್ಲ ಮೇಡಮ್ ಅವರೇ. ಅದೊಂದೇ ನಾನು ಹೇಳಕ್ ಇಷ್ಟಪಡೋದು. ಮಲ್ಸಂದ್ರ ವಾರ್ಡ್ ಅಧ್ಯಕ್ಷರು ನಾನು, ತಿಪ್ಪೇಸ್ವಾಮಿ ಅಂತಂದು ಹೇಳ್ಬಿಟ್ಟು. ಮೇಡಮ್ ಅವರೇ, ಇವಾಗ ಕೃಷ್ಣ ಬೈರೇಗೌಡ ಅವರು ಸುಪ್ರೀಂ ಕೋರ್ಟ್ ಆದೇಶ ಅಂತ ಹೇಳ್ತಾ ಇದ್ದಾರೆ. ಬಂದು 3 ದಿವಸ ಆಗಿದೆ. 3 ದಿವಸಕ್ಕೆ ಇಡೀ ಬೆಂಗಳೂರನ್ನ ಕ್ಲೀನ್ ಮಾಡಿ ಅಂತ ಹೇಳಿ ಆರ್ಡರ್ ಮಾಡಿದ್ರು. ಕೆಲವೊಂದು ಕಡೆ ಅಡ್ವರ್ಟೈಸ್ಮೆಂಟ್ ಮತ್ತೆ
ಕೊಟ್ಟಿದ್ದಾರೆ ಮೇಡಮ್ ಸತ್ಯ ಹೌದು ಮೇಡಮ್ ಕರೆಕ್ಟ್ ಅಲ್ವಾ ಮೇಡಮ್ 2014ರಲ್ಲಿ ಇದೇ ಕೋರ್ಟು ಇದೇ ರಾಜಕೀಯ ಇದು ಸರ್ಕಾರದಿಂದ ಬೀದಿ ಬದಿ ವ್ಯಾಪಾರಿಗಳಿಗಂತ ಒಂದು ಕಾಯ್ದೆ ಮತ್ತು ಒಂದು ಕಾನೂನನ್ನು ಜಾರಿ ಮಾಡಿತು. ಕಾಯ್ದೆ ಕಾನೂನು ಜಾರಿ ಮಾಡಿ ಇವತ್ತಿಗೆ ಎಷ್ಟು ವರ್ಷಗಳಾಗಿದೆ? 12 ವರ್ಷಗಳಾಗಿದೆ. 12 ವರ್ಷದಿಂದ ಇವ್ರು ಯಾವ ಅಧಿಕಾರಿಗಳಿಗಾಗಲಿ ಅಥವಾ MLAಗಳಾಗಲಿ ಮಿನಿಸ್ಟರ್ಗಳಿಗಾಗಲಿ ಆ ಕಾನೂನು ಯಾರಿಗೂ ಕಣ್ಣಿಗೆ ಕಾಣ್ತಾ ಇಲ್ವಾ? ಫುಟ್ಪಾತ್ಗಳ ವ್ಯಾಪಾರಿಗಳು ಯಾರು ಕಣ್ಣಿಗೆ ಕಾಣ್ತಾ ಇಲ್ವಾ? ಈಗ ಕೋರ್ಟ್ ಆದೇಶ ಮಾಡಿದ ಮಾತ್ರ ಇವ್ರಿಗೆ ಕಣ್ಣಿಗೆ ಬಿತ್ತ. ಅವತ್ತಿನ ದಿವಸ ನಮ್ಗೆ ಆದೇಶ ಕೊಟ್ಟ ತಕ್ಷಣ ಇವರು ನಮ್ಗೊಂದು ವ್ಯವಸ್ಥೆ ಮಾಡಿಕೊಟ್ಟಿದ್ರೆ ಇವತ್ತು ಈ ಪರಿಸ್ಥಿತಿ ಅವ್ರಿಗೂ ಬರ್ತಿರ್ಲಿಲ್ಲ, ನಮಗೂ ಬರ್ತಿರ್ಲಿಲ್ಲ. ಇದು ಮೊದಲನೇ ತಪ್ಪು ಸರ್ಕಾರ ಮತ್ತು MLAಗಳು ಮತ್ತು ಶಾಸಕರು ಪ್ರತಿಯೊಬ್ಬರು ಮಾಡಿರ್ತಕ್ಕಂಥ ಮೊದಲನೇ ತಪ್ಪು. ಅವ್ರಿಗೆ ಓಟ್ ಬೇಕಾದ ಮಾತ್ರ ಬಂದು ಕಾಲಿಡಿತಾರೆ, ಬೇಕಾದ ಟೈಮ್ನಲ್ಲಿ ಉಪಯೋಗಿಸ್ಕೊಳ್ತಾರೆ. ಮೇಡಮ್ ಒಬ್ಬ ಒಳ್ಳೆ ವ್ಯಕ್ತಿಗಳು ಅಂತ ಆಗ್ತದೆ, ಆಮೇಲೆ ಬದಲಾಗ್ತಾರೆ ಅಂತ ಯಾರು ಕಂಡಿರೋದಿಲ್ಲ. ಅರ್ಥ ಮಾಡ್ಕೊಳ್ಳಿ. ಬಡವರ ಬಗ್ಗೆ ಈ ಸರ್ಕಾರಗಳಿಗಾಗಲಿ ಒಬ್ಬ MLAಗಳಿಗಾಗಲಿ ಯಾರಿಗೂ ಕಾಳಜಿ ಇಲ್ಲ. ಅವ್ರ ಮಕ್ಕಳು ದೊಡ್ಡ ಫಾರಿನಲ್ಲಿ ಓದ್ತಾರೆ. ನಮಗೆ ಫಾರಿನಲ್ಲಿ ಓದೋದು ಬೇಡ ಸ್ವಾಮಿ. ನಮ್ಮ ಮಕ್ಕಳಿಗೆ ಗೌರ್ಮೆಂಟ್ ಸ್ಕೂಲಲ್ಲಿ ಓದೋಕ್ಕೆ ಒಂದು ತನ್ನಕ್ಕೆ ದಾರಿ ಮಾಡ್ಕೊಡಿ. ನಮಗೆ ನಮ್ಮ ಫಾರಿನ್ ಮಕ್ಕಳು ಓದೋದು ಬೇಡ. ನಮ್ಮ ಮಕ್ಕಳು ನಾವಿಲ್ಲಿ ಬಡವರು ಇರ್ತೀವಿ, ನಾವು ಇಲ್ಲೇ ಜೀವನ ಮಾಡ್ತೀವಿ. ನಮ್ಗೆ ಊಟ ತಿನ್ನಕ್ಕೆ ಬಿಡಿ, ನಮ್ಮ ಮಕ್ಕಳು ಓದಿಸೋದಕ್ಕೆ ಕೊಡಿ. ಒಂದು ಆಮೇಲೆ ಇನ್ನೊಂದು ಮುಖ್ಯವಾಗಿ ಕೃಷ್ಣ ಬೈರೇಗೌಡರಿಗೆ ನಾವು ಕ್ಲಿಯರ್ ಆಗಿ ಹೇಳ್ತೀನಿ ನಾನು, ನೀವು ಮಾಡ್ತಕ್ಕಂಥ ಒಂದು ಕೆಲಸದಿಂದ 3 ಇದು ಹಾಳಾಗಿ ಹೋಗ್ತಾ ಇದೆ. ಒಂದು ಮೊದಲನೇದಾಗಿ ರೈತರು ದೇಶದ ಬೆನ್ನೆಲುಬು. ಅವರ ಬೆನ್ನೆಲುಬು ನಾವು ಫುಟ್ಪಾತ್ ವ್ಯಾಪಾರಿಗಳು ಅಂತ ನಾನು ಘಂಟಾಘೋಷವಾಗಿ ಹೇಳ್ತೀನಿ ಇಲ್ಲಿ ನಾನು. ಯಾಕೆ ಅಂತಂದ್ರೆ ಅವರು ಬೆಳೆದಂಥ 75% ಆ ಹೂವು ಹಣ್ಣು ತರಕಾರಿಗಳನ್ನ ಬೆಂಗಳೂರಲ್ಲಿ ಮಾರ್ತಕ್ಕಂಥವ್ರು ನಾವು ಬೀದಿ ಬದಿ ವ್ಯಾಪಾರಿಗಳು ಯಾರು ಇಲ್ಲ. ನಾವು ಬೀದಿ ಬದಿ ವ್ಯಾಪಾರಿಗಳು ಮಾರೋದನ್ನ ಸರ್ವೇ ಸಾಮಾನ್ಯವಾಗಿ ಸಾಮಾನ್ಯ ಜನಗಳಿಗೆ ಉಪಯೋಗ ಆಗುತ್ತೆ. ಅವರು ಸಾವಿರಾರು ಜನ ಸಾಮಾನ್ಯ ಜನಗಳು ಜೀವನ ಮಾಡ್ತಾರೆ. ಇದು ಕೃಷ್ಣ ಬೈರೇಗೌಡರಿಗೆ ಗೊತ್ತಾಗೋದಿಲ್ವಾ? ನಮ್ಮನ್ನು ಒಬ್ಬರನ್ನ ಹೆಸರಿಂದ 3 ತಲೆಮಾರುಗಳು ಹೊರಟೋಗುತ್ತೆ. ಒಂದು ರೈತರು ಸಾಯ್ತಾರೆ, ಒಂದು ಸಾಮಾನ್ಯ ವರ್ಗದ ಜನಗಳು ಇಕ್ಕಟ್ಟು ಸಿಕ್ಕಾಕೊಂತಾರೆ, ನಾವು ಬೀದಿ ಬದಿ ವ್ಯಾಪಾರಿಗಳು ವಿಷ ತಗೊಳ್ಬೇಕಾಗುತ್ತೆ. ಕೃಷ್ಣ ಬೈರೇಗೌಡ ನಾನು ತಿಳಿಸ್ತೀನಿ, ತಕ್ಷಣ ಈ ಇದನ್ನು ವಾಪಸ್ ತಗೋಬೇಕು. ನಮಗೆ ಈಗ ಯಾರ್ಯಾರು ನೆಚ್ಚಿದಾರೋ ಅವ್ರನ್ನ, ಅವರು ನಿಜವಾಗ್ಲೂ ಒಳ್ಳೆ ಮಂತ್ರಿಗಳಿದ್ದಾರೆ, ಒಳ್ಳೆ ಶಾಸಕರಿದ್ದಾರೆ, ಅವ್ರ ಬಗ್ಗೆ ನಮ್ಗೆ ಒಳ್ಳೆ ಅಭಿಪ್ರಾಯ ಇದೆ. ಅವ್ರು ಇದನ್ನ ನಾನು ಈಗ ಹೇಳಿರ್ತಕ್ಕಂಥದ್ದನ್ನ ಗಮನ ಇಟ್ಕೋಬೇಕು. ಯಾಕಂದ್ರೆ ಈಗಲೇ ಆಲ್ರೆಡಿ ರೈತರು ಆತ್ಮಹತ್ಯೆಗಳು ಮಾಡ್ಕೊಳ್ತಾ ಇದ್ದಾರೆ. ಇರ್ತಕ್ಕಂಥ ಬೆಳೆ ಪರ್ಚೇಸ್ ಮಾಡಲಿಲ್ಲ ಅಂದ್ರೆ ಅವ್ರು ಎಲ್ಲಿಗೆ ಹೋಗ್ಬೇಕು ಮೇಡಮ್? ಅವ್ರು ನಂಬ್ಕೊಂಡು ನಾವು ತಗೊಂಬಂದು ವ್ಯಾಪಾರ ಮಾಡ್ತಾ ಇದ್ದೀವಿ. ನಮ್ಮ ಫ್ಯಾಮಿಲಿಗಳೆಲ್ಲ ಹೋಗ್ಬೇಕು. ನಮ್ಮನ್ನು ನಂಬ್ಕೊಂಡು ಸಾವಿರಾರು ಜನರು ಸಾಮಾನ್ಯ ವರ್ಗದವರು ಸಾವಿರಾರು ಜನ ಇದ್ದಾರೆ, ಅವರೆಲ್ಲಿಗೆ ಹೋಗ್ಬೇಕು? ಇದು ಗೊತ್ತಾಗೋದಿಲ್ವಾ? ಈ ರಾಜಕೀಯ ವ್ಯಕ್ತಿಗಳು ಊರಿನಾಗಿರೋದೆಲ್ಲ ಮಾತಾಡ್ತಾರೆ, ಈ ವಿಷಯ ಅವ್ರಿಗೆ ಗೊತ್ತಾಗೋದಿಲ್ವಾ? ಇವ್ರಿಗೆ ಅಷ್ಟು ಕಾಮನ್ ಸೆನ್ಸ್ ಇಲ್ವಾ ರಾಜಕೀಯ ವ್ಯಕ್ತಿಗಳಿಗೆ? ಇದನ್ನ ಅರ್ಥ ಮಾಡ್ಕೊಳ್ಬೇಕು ಜ್ಞಾನ ಇಲ್ವಾ ಅವ್ರಿಗೆ? ನಾನು ಕೃಷ್ಣ ಬೈರೇಗೌಡ ಕೇಳೋದೇನೆ, ದಯವಿಟ್ಟು ಈ ರೈತರು ಮತ್ತು ಬೀದಿ ಬದಿ ವ್ಯಾಪಾರಿಗಳು ಮತ್ತು ಸಾಮಾನ್ಯ ಜನ ಉಳಿಬೇಕಂದ್ರೆ ದಯವಿಟ್ಟು ಫುಟ್ಪಾತ್ ವ್ಯಾಪಾರಿಗಳಿಗೆ ಒಂದು ಜಾಗ ಮಾಡ್ಕೊಡಿ. ಅವ್ರಿಗೆ ಒಂದು ಕಡೆ ಈಗ ಹೇಳ್ತೀನಿ, ಅವರು ಪಕ್ಕದ ರೋಡಲ್ಲಿ ಹೋಗಿ ವ್ಯಾಪಾರ ಮಾಡಿ ಅಂತ ಕೃಷ್ಣ ಬೈರೇಗೌಡ ಹೇಳ್ತಾ ಇದ್ದಾರೆ. ಪಕ್ಕದ ರೋಡಲ್ಲಿ ಚಿಕ್ಕ ಚಿಕ್ಕ ರೋಡುಗಳು, 10 ಅಡಿ ರೋಡುಗಳು, 10 ಅಡಿ ರೋಡಲ್ಲಿ ಅವ್ರು ಕಾರುಗಳು ಹೋಗೋದು ಎಲ್ಲಾಸಿ ಹೋಗ್ಬೇಕು. ಅಕಸ್ಮಾತ್ ಅವ್ರು ಓಡಾಡ್ತಕ್ಕಂಥ ಅವ್ರ ಮಕ್ಳು ಮರಿ ಎಲ್ಲಾಸಿ ಓಡಾಡಬೇಕು. ಸಜೆಷನ್ ಇದೆ ಕೊಡೋದು ಕೃಷ್ಣ ಬೈರೇಗೌಡರು. ತಪ್ಪಿಸ್ಕೊಳ್ಳೋದಕ್ಕೋಸ್ಕರ ಅವರು ಜನಗಳನ್ನ ಮರಳು ಮಾಡೋದಕ್ಕೋಸ್ಕರ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ. ಅವ್ರು ನಿಜವಾಗ್ಲೂ ಅವರು ಮಂತ್ರಿಗಳಾಗಿದ್ದು ಅವ್ರಿಗೊಂದು ಇದಿದ್ರೆ ಈಗ ಎತ್ತೋದಕ್ಕೆ ಮೊದಲೇನೆ ಅಲ್ಲಿ ಯಾರನ್ನು ತೆರವು ಮಾಡಿದಾರ ನೋಡಿ, ಇಂತಿಂಥ ಜಾಗದಲ್ಲಿ ಅವರೇ ಬಂದು ನಿಂತ್ಕೊಂಡು ಹಾಕಿಸ್ಲಿ, ಅವಾಗ ನಾವು ಒಪ್ಕೊಂತೀವಿ. ನೋಡಪ್ಪ ಈ ಜಾಗದಲ್ಲಿ ನೀನು ಮಾಡು ಅಂತೇಳಿ ಅಧಿಕಾರಿಗಳ ಮುಖಾಂತರ ಅವ್ರು ನಮ್ಗೆ ಹಾಕಿಸ್ಕೊಟ್ಟು ಅವಾಗ ನಾವು ಧೈರ್ಯವಾಗಿ ವ್ಯಾಪಾರ ಮಾಡ್ತೀವಿ. ಈಗ ನಾವು ಅಲ್ಲಿ ಕುತ್ಕೊಂಡಾಗ ಆ ಪಕ್ಕದ ಮನೆಯವ್ರು ಬಂದು ನಮ್ಮನ್ನು ಹೊಡಿಯಕ್ಕೆ ಬರ್ತಾರೆ. ಎತ್ತ ನಮ್ಮನೆ ಜಾಗ ಅಂತಾರೆ. ಎಲ್ಲಿಗೆ ಹೋಗ್ಬೇಕು ನಾವು ಮೇಡಮ್? ಈಗ ಅದನ್ನು ಹೇಳ್ತೀನಿ, ಎಲೆಕ್ಟ್ರಿಕಲ್ ಗಾಡಿ ಕೊಡ್ತಾ ಇದ್ದಾರೆ, ಎಲೆಕ್ಟ್ರಿಕಲ್ ಗಾಡಿ ಕೊಡ್ತೀವಿ ಅಂತ ಹೇಳಿದ್ದಾರೆ. ದಯವಿಟ್ಟು ಎಲೆಕ್ಟ್ರಿಕಲ್ ಗಾಡಿಗೆ ನಾವೆಲ್ಲ ಫುಟ್ಪಾತ್ನಾಗ ವ್ಯಾಪಾರ ಮಾಡೋರು, ಸ್ವಂತ ಮನೆ ಇಲ್ಲ, ಬಾಡಿಗೆ ಮನೆಗಳು. ನಮಗೆ ಇರೋ ಗಾಡಿಗಳು ನಿಲ್ಸಕ್ಕೆ ಅಲ್ಲಿ ಜಾಗಗಳಿಲ್ಲ. ಇನ್ನು ಎಲೆಕ್ಟ್ರಿಕಲ್ ಗಾಡಿ ತಗೊಂಡೋಗಿ ಎಲ್ಲಿ ನಿಲ್ಲಿಸ್ಕೋಬೇಕು? ಒಂದು ಆಮೇಲೆ ಅದಕ್ಕೆ ಚಾರ್ಜಿಂಗ್ ಹಾಕ್ಬೇಕು. ಚಾರ್ಜಿಂಗ್ ಹಾಕಕ್ಕೆ ಎಲ್ಲಿ ತಗೊಂಡು ಹೋಗ್ಬೇಕು? ಯಾರು ನೋಡಿಕೊಂಡು ಹೋಗ್ಬೇಕು? ಚಾರ್ಜಿಂಗ್ ಖಾಲಿ ಆಯ್ತಂತ ಮನೆ ಮುಂದೆ ನಿಲ್ಲಿಸ್ಬೇಕಾ ಗಾಡಿನ? ವ್ಯಾಪಾರ ಮಾಡೋಕ್ಕಾಗಲ್ಲ. ನಾವು ಅದನ್ನೇ ನಮ್ಮ ರಾಜ್ಯಾಧ್ಯಕ್ಷರು ನಾವು ಸೇರಿ ಮನವಿ ಕೊಟ್ಟಿದ್ವಿ, ಇದು ನಾವು ಆ ಗಾಡಿಗಳು ನಾವು ಯಾರು ತೊಗೊಳ್ಳಲ್ಲ, ನಮಗೆ ಬೇಕಿಲ್ಲ, ಅದ್ರ ಬದಲಿಗೆ ನಮಗೆ ಒಂದು ಶಾಶ್ವತ ಒಂದು ಜಾಗ ಕೊಡಿ ಅಂತ. ಒಂದಾಯ್ತಾ? ಆಮೇಲೆ ಇದೇ ಚೀಫ್ ಕಮಿಷನರು ಮಹೇಶ್ವರ ರಾವ್ ನಮಗೆ ಪೈಪ್ಲೈನ್ ರೋಡ್ ಇದು ಬೋನ್ವಿಲಲ್ಲಿ ಇರ್ತಕ್ಕಂಥ ಜಾಗನ ಶಾಂಕ್ಷನ್ ಮಾಡಿ ಇದನ್ನ ಅಪ್ರೂವಲ್ ಕೊಟ್ಟರು. ಜಾಗ ಸಮೇತ ತಗೊಂಡೋಗಿ ಕೊಟ್ಟಿದ್ದಕ್ಕೆ ಈ ಜಾಗ ಇವ್ರಿಗೆ ಇದು ಮಾಡಿಕೊಡಿ, ಅಲಾಟ್ ಮಾಡಿಕೊಡಿ ಅಂತ ಕೊಟ್ಟರು. ಆ ಜಾಗ ನಮಗೆ ಕೊಡ್ದಂಗೆ ಅಲ್ಲಿ ಒಂದು ಮೀನು ಅಂಗಡಿ, ಒಂದು ಡೈರಿ ಹಾಕಿದ್ದಾರೆ. ಇದು ಸರಿನಾ? ಒಬ್ಬ ಅಧಿಕಾರಿಗೆ ಇವರು ಬೆಲೆ ಕೊಡಲ್ಲ ಅಂದ್ರೆ ಅಲ್ಲಿನ BBMP ಅಧಿಕಾರಿಗಳು ಹೋಗಿ ಕೇಳಿದ್ರೆ ಕೈ ಮುಗಿತಾರೆ. ಸರ್ ನಾವು L+ ಅಂದ್ರೆ ನಮ್ಮ ಸರ್ಕಾರಿ ಅಧಿಕಾರಿಗಳನ್ನ ಯಾವ ಮಟ್ಟಕ್ಕೆ ಇಟ್ಕೊಂಡಿದ್ದಾರೆ ಇವರು? ಹೋಗಿ ಕೇಳಿ ಕೈ ಮುಗಿತಾರೆ. ತಿಪ್ಪೇಸ್ವಾಮಿ ನಾವು L+ ನಮ್ಮ ಹತ್ರಕ್ಕೆ ಬರಬೇಡಿ ಅಂತಾರೆ. ಅಂದ್ರೆ ಅಧಿಕಾರಿಗಳಿಗೆ ಏನಿದೆ ಅಧಿಕಾರ?
ನೆಪ ಮಾತ್ರಕ್ಕೆ ಮಾತ್ರನ ಅವ್ರ ಅಧಿಕಾರಿಗಳಾಗಿರೋದು. ಎಲ್ಲ ಅಧಿಕಾರವನ್ನು ರಾಜಕೀಯ ವ್ಯಕ್ತಿಗಳ ಕೈ ಕಡಗಲೇ ಇದೆ ಅಂತ ಅರ್ಥ. ಅಲ್ಲಿಗೆ ಏನು ಕಾನೂನು ವ್ಯವಸ್ಥೆ ಇಲ್ಲ, ಶಾಸಕಾಂಗದ ವ್ಯವಸ್ಥೆ ಇಲ್ಲ, ಆಮೇಲೆ ಕಾಪಾಡಬೇಕಂತ ಅಧಿಕಾರಿಗಳ ವ್ಯವಸ್ಥೆ ಇಲ್ಲ. ಮಧ್ಯಮದವರು ವಿಷಯ ತಗೊಂಡು ಸಾಯ್ಬೇಕು. ನೀವೇ ಆರಿಸಿ ಪಟ್ಟ ಸರ್ಕಾರ. ಹೌದು ಮೇಡಮ್ ಅವರೇ, ಯಾವಾಗ ಬಿಜೆಪಿನೂ ಅಂತ ಆಸೆ ಪಟ್ಟು ಮಾಡಿದ್ವಿ, ಬಿಜೆಪಿ ಮಾಡಿದ್ದು ಅದೇ ಕೆಲಸನೇ, ಕಾಂಗ್ರೆಸ್ನವ್ರು ಮಾಡ್ತಾ ಇರೋದು ಅದೇ ಕೆಲಸನೇ. ಬಿಜೆಪಿ ಬಂದ್ರು ಅವ್ರು ತಾನೇ ಏನೋ ಮಾಡ್ಕೊಟ್ರ ಬಿಜೆಪಿ ವ್ಯಾಪಾರ ನೆಮ್ಮದಿಯಾಗಿರಿ ಅಂತಂದೇಳಿ ಅವರು ಮಾಡಲಿಲ್ಲ. ಈಗಿನ ಸರ್ಕಾರಗಳು ಯಾರೇ ಅಧಿಕಾರಿಗಳು ಯಾರೇ ಎಂತ ಸರ್ಕಾರ ಬೇಕು ನಿಮ್ಗೆ? ಮೇಡಮ್ ಯಾರನ್ನ ಇದು ನಂಬೋದು, ಯಾರನ್ನ ನಂಬಿರು ಎಲ್ಲ ಅವರೇ ಅಲ್ಲ. ಅವ್ರ ಸ್ವಾರ್ಥ ಅವರಿದು, ಅವ್ರ ಸ್ವಾರ್ಥ ಅವರಿದು ನೋಡ್ತಾ ಇದ್ದಾರೆ ಹೊರತು ಸಾಮಾನ್ಯ ಜನಗಳ ಬಗ್ಗೆ ಯಾವ ರಾಜಕೀಯ ವ್ಯಕ್ತಿಗಳಿಗೂ ಕಾಳಜಿ ಇಲ್ಲ. ಓಟ್ ಬೇಕಾದ ಮಾತ್ರ ಕಾಲಿಡಿದಕ್ಕೆ ಬರ್ತಾರೆ, ಆಮೇಲೆ ಜಾಡಿಸಿ ಒದೆಯೋ ಕೆಲಸ ಮಾಡ್ತಾರೆ. ಶಾಸಕರ ಮನೆ ಬಾಗ್ಲಿಗೆ ಹೋದ್ರೆ ಮಾತಾಡಕ್ ಕೊಡಲ್ಲ ಮೇಡಮ್ ಅವರೇ. ಆಸೆ ಆಮಿಷ ಕೊಟ್ಬಿಟ್ಟು ಇವತ್ತು ಹೌದು, ನಮ್ಮ ಚಪ್ಪಲಿ ತಗೊಂಡು ನಾವು ಹೊಡ್ಕೋಬೇಕು ಮೇಡಮ್ ಅವರೇ, ನಮ್ಮ ಚಪ್ಪಲಿಗಳು ತಗೊಂಡು ನಾವು ಹೊಡ್ಕೋಬೇಕಷ್ಟೇ ಆಗಿರೋದು. ಇವಾಗ ಯಾವೇ ರಾಜಕೀಯ ವ್ಯಕ್ತಿಗಳ ಮೇಲೂ ಸಾಮಾನ್ಯ ಜನರಿಗೆ ನಂಬಿಕೆ ಹೊರಟೋಗ್ತಾ ಇದೆ. ಮುಂದೊಂದು ದಿವಸ ಪಾಠ ಯಾವ ರೀತಿ ಕಲಿಸ್ತಾರೋ ಸಾಮಾನ್ಯ ಜನನೇ ಕಲಿಸ್ಬೇಕು ಅವ್ರಿಗೆ. ಅರ್ಥ ಆಯ್ತಾ? ಅಲ್ಲ ಸರ್, ಇಷ್ಟು ವರ್ಷನೇ ಕಳಿಸ್ತಿಲ್ಲ, ಇನ್ನು ಮುಂದೆ ಕಳಿಸ್ತೀರಾ ನೀವು? ಕಲಿಸ್ಬೇಕಾಗುತ್ತೆ, ಎಚ್ಚೆತ್ಕೊಳ್ಬೇಕು. ನಾನು ಇವಾಗ ಅದನ್ನೇ ಕೇಳ್ತಾ ಇರೋದು. ಈಗ ನಾನು 3 ವರ್ಗಗಳಿದೆ, ಒಂದು ರೈತರು, ಒಂದು ಸಾಮಾನ್ಯ ಜನರು, ಒಂದು ಈ ತರ ಬೀದಿ ಬದಿ ವ್ಯಾಪಾರಿಗಳು. ಎಚ್ಚೆತ್ಕೊಂಡ್ರೆ ಇಷ್ಟು ಈ ಸರ್ಕಾರಗಳು ಉಳಿಸೋದಕ್ಕೆ ಸಾಧ್ಯವಾಗುತ್ತೆ, ಖಂಡಿತವಾಗಿ ಸಾಧ್ಯವಾಗುತ್ತೆ.